ಸರ್ ನಮಸ್ತೆ. ಈ ದಿನ ವಿಶೇಷವಾಗಿ ಹನುಮ ಜಯಂತಿ ರಾಮಮೂರ್ತಿ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹನುಮಾನ್ ಜಯಂತಿ ಅಂದರೆ ನಮಗೆ ಭಾಳ ಇಷ್ಟ. ಯಾಕೆಂದರೆ ಪ್ರತಿಯೊಬ್ಬರು ಆಟೋ ಡ್ರೈವರ್ ಕೂಡ ನಮ್ಮ ಹನುಮಾನ್ಗೆ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದರಿಂದ ನಾವೆಲ್ಲ ಆಟೋ ಚಾಲಕರು ಸೇರಿಬಿಟ್ಟು ಒಂದು ಒಂದು ಇದು ಫ್ಲೆಕ್ಸ್ ಒಂದು ಮಾಡಿದ್ವಿ. ಅದಾದ ನಂತರ ನಾವು ಏನಾದ್ರು ಮಾಡಿ ನಾವು ಇಲ್ಲಿ ಒಂದು ವಿಗ್ರಹ ಸ್ಥಾಪನೆ ಮಾಡಲೇಬೇಕು ಅಂತ ಎಲ್ಲ ಆಟೋ ಚಾಲಕರು ಸೇರಿಬಿಟ್ಟು ಒಗ್ಗಟ್ಟಾಗಿ ನಾವೆಲ್ಲ ಮಾಡಿದ್ದೀವಿ. ಭಕ್ತಾದಿಗಳು ಇದು 4 ರೋಡ್ ಇರೋದ್ರಿಂದ ಇದು ನಮಗೆ ಯಾವುದೇ ಒಂದು ಅಪಘಾತ ಆಗಲ್ಲ. ಇಂಥ ಆಂಜನೇಯ ನಮಗೆ ಸಿಕ್ಕಿರೋದು ನಮ್ಮ ಆಟೋ ಡ್ರೈವರ್ಗೆಲ್ಲರಿಗೂ ಪುಣ್ಯ. ನಮ್ಮ ಶ್ರೀರಾಮ್ ಅವರು ಅಂತಿದ್ದಾರೆ, ಅವರು ಮನೆಯಲ್ಲಿದ್ದ ವಿಗ್ರಹನ ತಂದ್ಬಿಟ್ಟು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹೋಮ ಎಲ್ಲ ಮಾಡಿಬಿಟ್ಟು ನಾವು ಇವತ್ತು ಒಂದು 4 ಜನ ಭಕ್ತಾದಿಗಳು ಬಂದು ನಮ್ಮನ್ನು ಎಲ್ಲ ಕೊಂಡಾಡ್ತಾರೆ. ಹಾಗಾಗಿ ನಾವು ಇವತ್ತಿನ ದಿವಸ ರಾಮನವಮಿ ಆಗಿರ್ಬೋದು, ಹನುಮಾನ್ ಜಯಂತಿ ಆಗಿರ್ಬೋದು, ಯಾವುದೇ ಒಂದು ಹನುಮಾನ್ದು ಫಂಕ್ಷನ್ ಇದ್ದರೂ ನಾವು ವಿಜೃಂಭಣೆಯಿಂದ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮಗೆ ಎಲ್ಲ ಅಕ್ಕಪಕ್ಕದ ಅಂಗಡಿಯಲ್ಲಿರ್ಬೋದು ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಅದರಿಂದ ನಾವು ಇಷ್ಟು ಎಲ್ಲ ಇದು ಮಾಡ್ತಿದ್ದೀವಿ. ಹಾಗಾಗಿ ನಮಗೆ ಈಗ ಹನುಮಾನ್ದು ಭಕ್ತರಾಗಿದ್ದೀವಿ ನಾವೆಲ್ಲ ಆಟೋ ಡ್ರೈವರ್. ಸರ್ ಈ ದಿನ ಯಾರಾದರೂ ವಿಶೇಷ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಯಾರು ಬರ್ತಾರೆ ಸರ್ ಇವತ್ತು? ಎಲ್ಲ ಭಕ್ತಾದಿಗಳು ಗಣ್ಯ ವ್ಯಕ್ತಿಗಳೇ. ಹಾಗೂ ಈ ಗಣ್ಯ ವ್ಯಕ್ತಿ ಅಂದರೆ MLDC ಬರ್ತಾರೆ, ಪ್ರದೀಪ್ ಗೌಡರು ಬರ್ತಾರೆ, ಬಂಡೆ ರಾಜಣ್ಣ ಬರ್ತಾರೆ, ಬಾಕ್ಸರ್ ನಾಗರಾಜ್ ಬರ್ತಾರೆ, ಬಾಬು ಚಾಲೋಕ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ನಮಗೆ ಪ್ರೋತ್ಸಾಹ ಪ್ರತಿಯೊಂದು ನಮ್ಮ ಪ್ರತಿಷ್ಠಾಪನೆ ಮಾಡುವಾಗ ರಾಮಮೂರ್ತಿ ನಗರಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಬಂದ್ಬಿಟ್ಟು ಈ ಪ್ರತಿಷ್ಠಾಪನೆಗೆ ಭಾಗವಹಿಸಿದ್ರು. ಹಾಗೂ ಆಶೀರ್ವಾದ ತಗೊಂಡಿದ್ದಾರೆ. ಹಾಗೂ ನಮ್ಮ KR ಪುರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ BA ಬಸವರಾಜ್ ಅವ್ರನ್ನ ಕೂಡ ಬಂದ್ಬಿಟ್ಟು ಈ ವಿಗ್ರಹಕ್ಕೆ ಪೂಜೆ ಮಾಡಿಬಿಟ್ಟು ಅವ್ರ ಮನಸ್ಸಲ್ಲಿರ್ತ ಭಾಳ ಸಂತೋಷದಿಂದ ಎಲ್ಲರಿಗೂ ಹೇಳ್ಕೊಂಡ್ರು, ಆಟೋ ಡ್ರೈವರ್ ಅಂದರೆ ಹಿಂಗಿರಬೇಕು, ಈ ರೀತಿ ಮಾಡ್ತಿದ್ರೆ ಅಂದರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ. ಇವತ್ತವರೆಗೂ ನಾವು ಅವ್ರ ಮನೆ ಬಾಗಿಲಿಗೆ ನಾವು ಹೋಗಿರಲಿಲ್ಲ. ಅವರೇ ಬಂದು ಇದೇ ಫಸ್ಟು ನಾವು ಹನುಮಾನ್ ಒಂದು ವಿಗ್ರಹ ಕೂರಿಸ್ಬೇಕು ಸರ್ ಅಂತ ಹೋಗಿ ಕೇಳ್ಕೊಂಡು ಕೂಡಲೇ ಅವರು ಆಯ್ತು ಬರ್ತೀವಿ, ನಾವು ಸ್ವಲ್ಪ ಎಲೆಕ್ಷನ್ ಇದೆ, ಎಲೆಕ್ಷನ್ ಮುಗಿದ ಮೇಲೆ ನಾವು ಬಂದು ನಾವು ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ ಬಂದರು, ಪ್ರೋತ್ಸಾಹ ಮಾಡಿದ್ರು. ಎಲ್ಲ ಲೀಡ್ರಿಗೂ ಸೇರಿಸ್ಬಿಟ್ಟು ಅವ್ರಿಗೆಲ್ಲ ಸೇರಿಬಿಟ್ಟು ಒಂದು ದೊಡ್ಡ ವಿಜೃಂಭಣೆಯಿಂದ ಆಂಜನೇಯಂಗೆ ನಾವು ಪೂಜೆ ಮಾಡ್ತೀವಿ. ಓಕೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ, ಪ್ಯಾಕೆಟೆಲ್ಲ ಅಪ್ಪಾಜಿ.